ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ಜನ ನನಗೆ ಕೇಳ್ತಾ ಇದ್ರು, ನಾನು ಲೇ ಆಫಿನ ವಿಡಿಯೋ ಹಾಕಿದ್ನಲ್ವಾ, ತುಂಬ ಜನರಿಗೆ ಇಷ್ಟ ಆಯಿತು ಆ ವಿಡಿಯೋ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರು, ನಿನ್ನ ಕೆಲಸದ ಬಗ್ಗೆ ಅಪ್ಡೇಟ್ ಕೊಡು, ಎಂತ ಆಗ್ತಾ ಉಂಟು, ನಿಮಗೆ ಜಾಬ್ ಸಿಕ್ಕಿತ್ತಾ, ಹಾಗೆಲ್ಲ ತುಂಬ ಜನ ಕೇಳಿದರು. ಆ ವಿಡಿಯೋ ಅಪ್ಲೋಡ್ ಆದ ನಂತರ ತುಂಬ ಜನ ಮತ್ತೆ ನೋಡಿ ನನಗೆ ಹೆಲ್ಪ್ ಮಾಡಲಿಕ್ಕೆ, ಕನೆಕ್ಟ್ ಮಾಡಲಿಕ್ಕೆಲ್ಲ ಟ್ರೈ ಮಾಡಿದ್ರು. ಸೊ ಈ ವಿಡಿಯೋ ಎಲ್ರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ, ಯಾಕಂದರೆ ಇಂತಹ ಸಪೋರ್ಟ್ ಸಿಗ್ತದೆ ಅಂತ ನಾನು ನೆನೆಸ್ಕೊಂಡಿರಲಿಲ್ಲ. ನಾನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ನಾನು ತುಂಬ ಟೈಮ್ ಮುಂಚೆನೇ ಶೂಟ್ ಮಾಡಿಟ್ಟಿದ್ದೆ, ಬಟ್ ನಾನು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಹೆದರುತ್ತಿದ್ದೆ. ಅಂದರೆ ಎಲ್ಲರೂ ಎನ್ಸ್ಕೊಳ್ಬೋದು, ನಾನು ಸಿಂಪದಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ತುಂಬ ಜನ ಹೇಳ್ಬೋದು ಇವಳು ಸುಮ್ಮನೆ ಹೀಗೆ ಹೇಳ್ತಾ ಇದ್ದಾಳ ಏನೋ ಅಂತ ಹೇಳಿಕೊಂಡು. ಬಟ್ ನನಗೆ ಈ ಲೇ ಆಫ್ ಬಗ್ಗೆ ಹೇಳಬೇಕು, ಎಲ್ರಿಗೂ ಗೊತ್ತಾಗಬೇಕು, ಈ ಲೇ ಆಫ್, ಈ ಪ್ರೈವೇಟ್ ಕಂಪನೀಸ್ ಎಲ್ಲ ಹೇಗಾಗುತ್ತೆ, ಏನು ವರ್ಕ್ ಆಗುತ್ತೆ ಅಂತೆಲ್ಲ. ಸೊ ಇಂತಹ ವಿಡಿಯೋಸ್ ನಿಮಗೆ, ಅಂದರೆ ಕೆಲಸದ ರಿಲೇಟೆಡ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ತುಂಬ ಮಾಡ್ತಾ ಇರ್ತೀನಿ ಇನ್ನು ಮುಂದೆ. ಸೊ ಈಗ ಈ ಪ್ರೆಸೆಂಟ್ ಟೈಮಲ್ಲಿ ನಿಮಗೊಂದು ಹೊಸ ಅಪ್ಡೇಟ್ ಕೊಡ್ಲಿಕ್ಕಿದ್ದೀನಿ. ಸೊ ಇವತ್ತು ಆಗಸ್ಟ್ 16 ನಾನು ಬ್ಯಾಂಗ್ಳೂರಿಗೆ ವಾಪಸ್ ಬಂದಿದ್ದೇನೆ. ನಾನು ಊರಿಗೆ ಹೋಗ್ತಾ ಇರ್ತೀನಿ, ಒಮ್ಮೆ ಇಲ್ಲಿ ಬರ್ತಾ ಇರ್ತೀನಿ. ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಇವಳೆಂತಪ್ಪ ಒಂದೊಂದ್ಸತಿ ಮನೇಲಿದ್ದ ವಿಡಿಯೋಸ್ ಹಾಕ್ತಾಳೆ, ಒಂದೊಂದ್ಸತಿ ಇಲ್ಲಿ. ಸೊ ಮಂತ್ಲಿ 1-2 ಸತಿ ಆದ್ರೂ ನಾನು ಊರಿಗೆ ಹೋಗಿ ಬರ್ತಾ ಇರ್ತೇನೆ. ಸೊ ಇವತ್ತು 16 ನಾನು ಈಗ ನನ್ನ ಫ್ರೆಂಡಿನ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಐಶ್ವರ್ಯ ಅಂತ, ಅವಳ ಬಗ್ಗೆ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವಾಗಾದ್ರೂ ಮುಂದೆ. ಸೊ ನಾನು ಮತ್ತೆ ಅವಳು ಬ್ಯಾಂಗ್ಳೂರಲ್ಲೇ ಪರಿಚಯ ಆದದ್ದು. ಸೊ ಈಗ ನಾನು ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾಳೆ 17 ಆಗಸ್ಟ್ ಒಂದು ಜಾಬ್ ಫೇರ್ ಉಂಟು. ತುಂಬ ನಾನು ಕೇಳಿದ ಹಾಗೆ ತುಂಬ ಫೇಮಸ್ ಆ್ಯಂಡ್ ತುಂಬ ದೊಡ್ಡ ಜಾಬ್ ಫೇರ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 2000+ ಅನ್ಎಂಪ್ಲಾಯ್ಡಿಗೆಲ್ಲ ಕೆಲಸ ಆನ್ ಸ್ಪಾಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಜಾಬ್ ಫೇರ್ ಅನ್ನು ಆರ್ಗನೈಸ್ ಮಾಡಿರುವಂತದ್ದು ಸುಧಾಮೂರ್ತಿ ಅವರು, ಪ್ಲಸ್ ಉದ್ಘಾಟನೆ ಎಲ್ಲ ಮಾಡುದು ಪುನೀತ್ ರಾಜ್ಕುಮಾರ್ ಅವರ ವೈಫ್ ಅಶ್ವಿನಿ ರಾಜ್ಕುಮಾರ್ ಅವರು. ಸೊ ಹೀಗೆ ಅದೊಂದು ನನಗೆ ಫಾರ್ವರ್ಡೆಡ್ ಮೆಸೇಜ್ ಬಂದಿತ್ತು. ತುಂಬಾ ಜನ ಹೇಳ್ತಾ ಇದ್ರು, ಲೈಕ್ ಇದು ಅನ್ಎಂಪ್ಲಾಯ್ಡಿಗೆ ಪಕ್ಕಾ ಕೆಲಸ ಕೊಡಿಸ್ತಾರೆ ಆನ್ ಸ್ಪಾಟ್ ಹಾಗೆ ಹೀಗೆ ಅಂತ. ಬಟ್ ನನಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇದ್ರೆ ಅವರು ಕೊಡ್ತಾರಾ ಇಲ್ವಾ ಅಂತ. ಕೊಟ್ಟರು ಕೂಡ ಹೇಗೆ ಸ್ಯಾಲರಿ ಎಲ್ಲ ಇರುತ್ತೆ ಅಂತ ನನಗೆ ಚೂರು ಐಡಿಯಾ ಇಲ್ಲ. ಬಟ್ ನನಗೆ ಟ್ರೈ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಂಡು ಇದೊಂದು ನಂದು ಲಾಸ್ಟ್ ಟ್ರೈ. ಸಿಕ್ಕಿದ್ರೆ ಸಿಕ್ಕಿತು, ಇಲ್ಲ ಆದ್ರೆ ಇಲ್ಲ ಅಂತ ಹೇಳಿಕೊಂಡು. ಸೊ ಈ ಒಂದು ಜಾಬ್ ಫೇರ್ ಅಟೆಂಡ್ ಮಾಡಿದ್ರೆ ನನಗೆ ಸಿಗುವ ಚಾನ್ಸಸ್ ಕೂಡ ಉಂಟು, ಸಿಗದೇ ಇರುವ ಚಾನ್ಸಸ್ ಕೂಡ ಉಂಟು. ಸೊ ಜಾಬ್ ಫೇರ್ ಅಲ್ಲಿ ಏನೆಲ್ಲ ಆಗ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಎಂತ? ಹಲೋ, ಹಾಯ್. ಚಿಕನ್ ಟೈಮಾ? ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ಐಶ್ವರ್ಯ ಕೋಟಿಯನ್. ಇವಳು ಸಸಿಯತ್ಲಿ, ಅವಳು ಮ್ಯಾಂಗ್ಳೂರ್ನವಳೆ. ಬಟ್ ಇಲ್ಲಿ ನನ್ನ ಪರಿಚಯ ಅವಳದು 7 ವರ್ಷದ ಮುಂಚೆ ನಾವು ಒಂದು ಮೀಟ್ ಆಗಿದ್ದು. ಸೊ ಅಲ್ಲಿಂದ ನಾವು ತುಂಬ ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ. ಸೊ ಇವತ್ತು ಅವಳು ನನ್ನ ಜೊತೆ ಬರ್ತಾ ಇದ್ದಾಳೆ. ನನಗೆ ಜಾಬ್ ಫೇರಿಗೆ ಕರ್ಕೊಂಡು ಹೋಗಲಿಕ್ಕೆ ಅವಳೇ ಕಾರಣ, ಯಾಕಂದರೆ ಅವಳು ತುಂಬ ಸ್ಟ್ರಿಕ್ಟ್. ನನಗೆ ಅವಳು ಹೇಳ್ತಾ ಇರ್ತಾಳೆ, ನಿಮಗೆ ಜಾಬ್ ಸಿಗ್ತದೆ, ಬಾ ಹೋಗುವ ಅಂತ ಹೇಳ್ಕೊಂಡು. ಸೊ ಅದಕ್ಕೋಸ್ಕರ ಅವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೆಕ್ಸ್ಟ್ ಡೇ, ಇವತ್ತು ಜಾಬ್ ಫೇರಿಗೆ ಹೋಗುವ ದಿನ. ಸೊ ನಾನು ಜಸ್ಟ್ ಒಂದು ವ್ಯೂ ತೋರಿಸುವ ಅಂತಿದ್ದೇನೆ, ಯಾಕಂದರೆ ಇಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಫ್ಲವರ್ಸ್ ಎಲ್ಲ ಪಿಂಕ್ ಹಾಗೂ ಯೆಲ್ಲೋ ಫ್ಲವರ್ಸ್, ಅದ್ರ ಜೊತೆ ಇದೊಂದು ನಾಯಿ ಇತ್ತು. ಸೊ ಅದಾದ ನಂತರ ನಾವು ಹೊರಟ್ವಿ. ಇಲ್ಲಿ ಒಂದು 8:30-9 o'clock ಹೀಗೆ ಹೊರಟ್ವಿ. ಇದು ನನ್ನ ಫ್ರೆಂಡ್ ಐಶ್ವರ್ಯನ ತಂಗಿ ರಕ್ಷಿತಾ. ಸೊ ನಾವು ಮೂವರು ಕೂಡ ಹೋಗ್ತಾ ಇದ್ದೀವಿ. ಅವರಿಬ್ಬರು ಜಾಬ್ ಚೇಂಜ್ ಅಂತ ನೋಡ್ತಾ ಇದ್ದಾರೆ ಅಷ್ಟೇ ಮಾಡಲಿಕ್ಕೆ, ಅವ್ರು ಆಲ್ರೆಡಿ ವರ್ಕಲ್ಲಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಯುವಾಶಿಗೆ ಬಾಯ್ ಹೇಳ್ತಾ ಇದ್ದೀವಿ. ತುಂಬ ಅಂದರೆ ಒಂದೇ ದಿನ ಅಲ್ವಾ ನಾನು ಇದ್ದಿದ್ದು, ಅವನಿಗೆ ತುಂಬ ಖುಷಿ ಆಯಿತು ಅನಿಸುತ್ತೆ. ನಾವು ಕ್ಯಾಬ್ ಮಾಡಿದ್ವಿ, ಇಲ್ಲಿಂದ ಆಲ್ಮೋಸ್ಟ್ 2 hours ಆಗುತ್ತೆ ನಮಗೆ. ನಾವು ಕ್ಯಾಬ್ ಅಂದರೆ ಆಟೋ ಮಾಡಿದ್ವಿ, ರ್ಯಾಪಿಡೋ.
ಆ್ಯಂಡ್ ಅಲ್ಲಿ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ ಒಂದು 10 ಗಂಟೆ 9:30 to 10 ಆಗಿತ್ತು. ತುಂಬ ಅಂದರೆ ರಶ್ ಇತ್ತು. ನಾವು ಹೋಗಬೇಕಾದ್ರೆ ನಮಗಂತೂ ಕಾಲಿಡಲಿಕ್ಕೇ ಜಾಗ ಸಿಕ್ಕಲಿಲ್ಲ ಫಸ್ಟಿಗೆ. ಆಮೇಲೆ ಫುಲ್ಲು ಕಂಪನೀಸೆಲ್ಲ ವಿಸಿಟ್ ಮಾಡಬೇಕಾದ್ರೆ ಒಂದೊಂದು ಬೇರೆ ಬೇರೆ ಕಂಪನೀಸಿಗೆ ನೋಡಬೇಕಾದ್ರೆ ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ. ಆ್ಯಕ್ಚುಲಿ ತುಂಬ ರಶ್ ಇತ್ತು. ನೆಕ್ಸ್ಟ್ ಡೇ ನಾನು ನ್ಯೂಸಲ್ಲಿ ನೋಡಿದೆ, ಒಂದು ಆಲ್ಮೋಸ್ಟ್ 12,000 ಅನ್ಎಂಪ್ಲಾಯ್ಡ್ ಪೀಪಲ್ ಇದ್ದರು. ಅದರಲ್ಲಿ 4,000 ಜನರಿಗೆ ಕೆಲಸ ಸಿಕ್ಕಿದೆ ಆಲ್ರೆಡಿ ಅಂತ. ಇಂತಹ ಜಾಬ್ ಫೇರ್ಗೆ ಯೂಶ್ವಲಿ ಬರೋದು ಹೊಸೊಬ್ಬರು, ಅಂದರೆ ಫ್ರೆಷರ್ಸ್ ಆಗಿರ್ತಾರಲ್ವ, ಅಂಥವರಿಗೆ ಬೇಗನೆ ಕೆಲಸ ಸಿಗುತ್ತೆ. ನನ್ನ ಪ್ರಕಾರ 4,000 ಎಂಪ್ಲಾಯೀಸಿಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಅದೆಲ್ಲ ಲೈಕ್ ಹೊಸೊಬ್ಬರು ಫ್ರೆಷರ್ಸಿಗೆ ಅಂತ. ಸೊ ಇದಾಗಿತ್ತು ಎಂಟ್ರೆನ್ಸ್. ಒಂದು ಸ್ಕೂಲ್ ಗ್ರೌಂಡಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಉಂಟು ಅಂತ. ಸೊ ಇಷ್ಟೇ. ಇಲ್ಲಿ ಆ ಟೆಂಟ್ಸ್ ಎಲ್ಲ ಹಾಕಿದಾರಲ್ಲ, ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಎಲ್ಲ ಕಂಪನೀಸ್ನ ಹೆಸರು ಹಾಗೂ ಯಾವ ಟೆಂಟಲ್ಲಿ ಇರ್ತದೆ ಅಂತ ಹಾಕಿದ್ದಾರೆ. ಆಲ್ಮೋಸ್ಟ್ ಆ ಲಿಸ್ಟಲ್ಲಿ ನೀವು ನೋಡ್ತಿರ್ಬೋದಾದರೆ ಆಲ್ಮೋಸ್ಟ್ ಒಂದು 300 ಅಷ್ಟು ಕಂಪನೀಸ್ ಇತ್ತು. ಬಟ್ ಅಲ್ಲಿ ಬಂದಿದ್ದು ಸ್ವಲ್ಪ ಕಮ್ಮಿ ಕಂಪನೀಸ್ ಅಂತ ಹೇಳ್ತಾ ಇದ್ರು. ನಾವು ಕೂತ್ಕೊಂಡು ಕೆಲವು ಕಂಪನೀಸಿಗೆ ಮಾತ್ರ ಹೋಗುವ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ. ಎಲ್ಲ ಟೆಂಟಿಗೆ ನೋಡಿ ಅದರದ್ದು ಪ್ರೊಫೈಲ್ ನೋಡಿ, ಆಮೇಲೆ ನನಗೆ ಸೂಟ್ ಆಗುತ್ತಾ, ಮತ್ತು ನನ್ನ ಐಶುವಿನ ತಮ್ಮನಿಗೆ ಸೂಟ್ ಆಗುತ್ತಾ, ಅವಳ ಕಸನಿಗೆ ಸೂಟ್ ಆಗುತ್ತಾ, ಬೇರೆ ಯಾರಿಗಾರು ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ನಾವು ಫೋಟೋ ತೆಗಿತಿದ್ವಿ. ರಕ್ಷಿ ಬುಕ್ಕ ದಾದ ಪಂಪ ಎಕ್ಸ್ಪೀರಿಯನ್ಸ್, ನಿನ್ನ ಎಕ್ಸ್ಪೀರಿಯನ್ಸ್ ಅಂಕಲ್ನ ಇಂದು ಸೆಕೆಂಡ್ ಟೈಮ್ ಜಾಬ್ ಫೇರಿಗೆ ಬರ್ತೀನಿ. ವಿಡಿಯೋ ಎಲ್ಲ ನೀವು ಆಲ್ರೆಡಿ ನೋಡಿ ಆಗಿದೆ, ಹೇಗಿತ್ತು ಜಾಬ್ ಫೇರಲ್ಲಿ, ಜನಗಳು ಎಷ್ಟು ಜನ ಇದ್ರು, ಎಷ್ಟು ಜನ ಅಪ್ಲಿಕೆಂಟ್ಸ್ ಎಲ್ಲ ಬಂದಿದ್ರು ಅಂತ. ಸೊ ನನ್ನ ಒಪಿನಿಯನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಂದು 2ನೇ ಸರ್ತಿ ನಾನೊಂದು ಜಾಬ್ ಫೇರಿಗೆ ಹೋಗೋದು. ಫಸ್ಟ್ ಟೈಮ್ ನಾನು ಫ್ರೆಷರ್ ಆಗಿ ಹೋಗಬೇಕಾದ್ರೆ ನಾನು ಹೋದದ್ದು. ಆಗ ಕೂಡ ಹಾಗೇನೆ ಫ್ರೆಷರ್ಸಿಗೆ ಮಾತ್ರ ಇಲ್ಲಿ ಒಂದು ಜಾಬ್ ಫೇರ್ ಅಂದರೆ ಜಾಬ್ ಸಿಗುತ್ತೆ, ಆಯಿತಾ. ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಸ್ಯಾಲ್ರಿ ಎಲ್ಲ ತುಂಬ ಕಮ್ಮಿ ಸಿಗ್ತದೆ. ನನಗೆ ಈಗಲೂ ನನಗೆ ನಗು ಬಂತು ಅಲ್ಲಿ ಕೇಳಬೇಕಾದ್ರೆ, ಎಂಥ ಉಂಟು ಎಕ್ಸ್ಪೀರಿಯನ್ಸ್ ಎಷ್ಟು ಉಂಟು ಅಂತ. 6 years ಉಂಟು ಅಂತ ಹೇಳಿ ಆದ ನಂತರ ಓಕೆ ಮೇಡಮ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತ ಹೇಳಿದಕ್ಕೆ, ನನ್ನ ಮುಂಚಿನ ಸ್ಯಾಲ್ರಿ ಇಷ್ಟಿತ್ತು ಸರ್ ಅಂತ ಹೇಳಿದಕ್ಕೆ ಅವ್ರು ಹೇಳ್ತಾರೆ, ನಾವು ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಾವು 15,000 to 20,000 ಮಾತ್ರ ಕೊಡೋದು ಅಂತ ಹೇಳ್ತಾರೆ. ನನಗೆ ಆಗ ಆಯಿತು, ಈಗ ಈ ಎಕ್ಸ್ಪೀರಿಯನ್ಸ್ಗೆ ವ್ಯಾಲ್ಯೂ ಇಲ್ವಾ? ಇಷ್ಟು ಕಲಿತು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ನಿಮಗೆ ವ್ಯಾಲ್ಯೂ ಸ್ಯಾಲ್ರಿ ಕೊಡಬೇಕಾದ್ರೆ ಯಾಕೆ ನೀವು ಅಷ್ಟು ಮಾತಾಡೋದು ನಂಗೆ ಗೊತ್ತಾಗಲಿಲ್ಲ. ಸೊ ಇನ್ನೊಂದು ವಿಷಯ ಏನಂದರೆ, ನಾನು ಫ್ರೆಷರ್ ಆಗಿ ಕೆಲಸ ಹುಡುಕ್ತಿರ್ಬೇಕಾದ್ರೆ ಫಸ್ಟಿಗೆ ಆಗ ಎಕ್ಸ್ಪೀರಿಯನ್ಸ್ ಇಲ್ವಾ, ಆಗುದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ನನಗೆ ತುಂಬ ಕಡೆ ನಾನು ಅಪ್ಲೈ ಮಾಡಿ ಆಗಿದೆ ಜಾಬಲ್ಲಿ. ಆ್ಯಂಡ್ ಆ್ಯಕ್ಚುಲಿ ನೋಡಬೇಕಾದ್ರೆ 100+ ಕಂಪನೀಸ್ಗೆ ನಾನು ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ. ಇಷ್ಟು ಅಪ್ಲೈ ಮಾಡಿ ಕೂಡ ನನಗೆ ಕಾಲ್ ಬಂದದ್ದು ಒಂದು 150 ಕಾಲ್ಸ್ ಅಪ್ಲೈ ಮಾಡಿದ್ರೆ ಒಂದು 10-20 ಕಾಲ್ ಬಂದಿರಬೇಕು. ಆ 10-20ರಲ್ಲಿ ಎಲ್ಲನೂ ಕಂಪನೀಸಲ್ಲಿ ಸ್ಯಾಲ್ರಿ ಕಮ್ಮಿನೇ ಇತ್ತು, ಆಯಿತಾ. ನನ್ನ ಪ್ರೀವಿಯಸ್ ಕಂಪನಿ ತುಂಬ ಒಳ್ಳೆದು ಸ್ಯಾಲ್ರಿ ಕೊಡ್ತಿತ್ತಾ, ಇಲ್ಲ ಈಗ ರಿಸೆಷನ್ ಟೈಮ್ ಆದ ಕಾರಣ ನಮಗೆ ಲೆಸ್ ಸ್ಯಾಲ್ರಿ ಸಿಗುತ್ತಾ ಗೊತ್ತಿಲ್ಲ. ಬಟ್ ನನಗೆ ತುಂಬ ಜನ ಅಡ್ವೈಸ್ ಮಾಡಿದ್ದಾರೆ, ಲೈಕ್ ನಾನು ತುಂಬ ಜನ ಹತ್ರ ಒಪಿನಿಯನ್ಸ್ ಕೇಳಿ ಆದ ನಂತರ ನನಗೆ ತುಂಬ ಜನ ಹೇಳಿದರು, ನಿನ್ನ ಮುಂಚಿನ ಸ್ಯಾಲ್ರಿಗಿಂತ ಕಮ್ಮಿ ನೀನು ಹೋಗಲೇಬೇಡ, ಯಾಕಂದರೆ ನೀನು ಒಂದ್ಸತಿ ನೀನು ಕೆಳಗೆ ಹೋದರೆ ಮತ್ತೆ ಮೇಲೆಗೆ ಬರಲಿಕ್ಕೆ ತುಂಬ ಕಷ್ಟ ಉಂಟು. ಅದಕ್ಕೋಸ್ಕರ ಅದು ಒಂದೇ ರೀಸನ್ ಹಿಡ್ಕೊಂಡು ನನಗೆ ಯಾವತ್ತೂ ಲೈಕ್ ಲೆಸ್ ಸ್ಯಾಲ್ರಿಗೆ ಒಪ್ಪಲಿಲ್ಲ. ಹಾಗೆ ನೋಡಬೇಕಾದ್ರೆ ನನಗೆ ಈಗ ಆಲ್ರೆಡಿ 2-3 ಇಂಟರ್ವ್ಯೂಸ್ ಆಗ್ತಾ ಉಂಟು. ನನಗೆ ಆಲ್ರೆಡಿ 5 ಕಂಪನೀಸ್ಗೆ ನಾನು ಇಂಟರ್ವ್ಯೂ ಕೊಟ್ಟಾಯಿತು. ಅದರಲ್ಲಿ 3 ಕಂಪನೀಸಿಗೆ ಆಲ್ರೆಡಿ ನಾನು ಫೇಲ್ ಆಗೂ ಆಯಿತು. ರೀಸನ್ಸ್ ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾಕೆ ನಾನು ಫೇಲ್ ಆಗಿರಬಹುದು ಅಂತ ಹೇಳಿ. ಸೊ ಇಂತಹ ನಾನು ನನ್ನ ಜಾಬಿನ ಜರ್ನಿ ಬಗ್ಗೆ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ನಾನು ಎಲ್ಲ ಫೋಟೋಸ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಬರಬೇಕಾದ್ರೆ ಗೊತ್ತಾಗುತ್ತೆ. ಲೈಕ್ ನಾವಲ್ಲಿ ಜಾಬ್ ಫೇರಲ್ಲಿ ಕೆಲವರಿಗೆ ಹೆಲ್ಪ್ ಆಗಬಹುದು, ನಿಮ್ಮಂಥವ್ರಿಗೆ ಯಾರಾದರೂ ನನ್ನದು ವಿಡಿಯೋ ಫ್ರೆಷರ್ಸ್ ನೋಡ್ತಾ ಇದ್ರೆ ನಿಮ್ಮಂಥವರಿಗೆ ಯೂಸ್ ಆಗ್ಬೋದು. ಕಾಲ್ ಮಾಡಿ, ಇಲ್ಲಾಂದರೆ ನಿಮ್ಮ ರೆಸ್ಯೂಮೇನ ಅಲ್ಲಿದ್ದಂತಹ ಇದು ಇಮೇಲ್ ಅಡ್ರೆಸ್ ಇರುತ್ತೆ ಅಲ್ವಾ,
ಅದಕ್ಕೆ ನೀವು ಶೇರ್ ಮಾಡಿದ್ರೆ ನಿಮ್ಮ ಕ್ವಾಲಿಫಿಕೇಷನ್ ಏನು, ನೀವು ಫ್ರೆಷರ್ ಆಗಿದ್ರೆ ಇಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಳಿಸ್ಬಿಡಿ ಅಷ್ಟೇ. ಕಳಿಸೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೆ ನಾನು ತುಂಬ ಇಮೇಲ್ ಎಲ್ಲ ತುಂಬ ಜನರಿಗೆ ಕಳಿಸಿದ್ದೇನೆ. ಸಿಗುತ್ತೆ ಒಂದಿನ ಅಂತ ಒಂದು ಹೋಪಲ್ಲಿ ನಾನು ಹಿಡ್ಕೊಂಡು ಕೂತ್ಕೊಂಡಿದ್ದೇನೆ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಜಾಬ್ ಫೇರ್ ಹೋದದೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.